ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮುನಿರತ್ನ 2 ದಿನ ಪೊಲೀಸ್ ಕಸ್ಟಡಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 10 ಗಂಟೆ ನಂತರ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಜೀವ ಬೆದರಿಕೆ, ಅಟ್ರಾಸಿಟಿ ಕೇಸ್ ಸಂಬಂಧ ಪ್ರಶ್ನೆಯನ್ನ ಮಾಡಲಿಕ್ಕಿದ್ದಾರೆ ಅಧಿಕಾರಿಗಳು. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ರಿಂದ ವಿಚಾರಣೆ ಮುಂದುವರಿಯುತ್ತೆ. 10 ಗಂಟೆಯ ನಂತರ ದೂರುದಾರರಿಂದ ಆಡಿಯೋ ರೆಕಾರ್ಡ್ ಅನ್ನ ಅಧಿಕಾರಿಗಳು ಈಗಾಗಲೇ ಕೇಳಿದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಹಾಗೂ ದೂರುದಾರನ ಆಡಿಯೋ ಸ್ಯಾಂಪಲ್ ಅನ್ನ ಕೂಡ ಈಗಾಗಲೇ ಕಲೆಕ್ಟ್ ಕೂಡ ಆಗಿರುವಂತದ್ದು. ಆಡಿಯೋ ಸ್ಯಾಂಪಲ್ ಮದರ್ ಡಿವೈಸ್ FSLಗೆ ರವಾನೆ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ. ಏನು ಧ್ರುವ, ಈಗಾಗಲೇ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಇದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಈಗಾಗಲೇ ಆಡಿಯೋ ಸ್ಯಾಂಪಲ್ ಅನ್ನ ಈಗಾಗಲೇ ಕಲೆಕ್ಟ್ ಕೂಡ ಆಗಿರುವಂಥದ್ದು. FSLಗೆ ರವಾನೆ ಆಗಿದೆಯಾ? FSL ರಿಪೋರ್ಟ್ ಯಾವಾಗ ಬರಬಹುದು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಮುಖ್ಯವಾಗಿ ಮುನಿರತ್ನ ವಿರುದ್ಧ ದಾಖಲಾದಂತಹ 2 ಕೇಸ್ಗಳೇನಿದ್ದಾವೆ ಆ ಕೇಸ್ನ ಸಂಬಂಧ ಈಗ ಸದ್ಯ ಶೇಷಾದ್ರಿಪುರನ ACP ಪ್ರಕಾಶ್ ನೇತೃತ್ವದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 1:30ರವರೆಗೆ ಕೂಡ ತನಿಖೆಯನ್ನ ನಡೆಸಿ ವಿಚಾರಣೆಯನ್ನ ನಡೆಸಿದ್ರು. ಅದಾದ ನಂತರ ನ್ಯಾಯಾಧೀಶರ ಮನೆಯಿಂದ ಬಂದ ನಂತರ ಸದ್ಯ ಮುನಿರತ್ನ ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಮತ್ತೆ 10 ಗಂಟೆ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಶುರುವಾಗುತ್ತೆ. ವಿಚಾರಣೆಯ ವೇಳೆ ಅಂದ್ರೆ ಈ ಅಟ್ರಾಸಿಟಿ ಕೇಸ್ ದಾಖಲಾಯ್ತು ನೋಡಿ, ಒಂದು ಆಡಿಯೋ ವೈರಲ್ ಆಯ್ತಲ್ಲ, ಆಡಿಯೋ ವೈರಲ್ಗೆ ಸಂಬಂಧಪಟ್ಟ ಹಾಗೆ ಈ ಮದರ್ ಡಿವೈಸ್ ಅನ್ನ ಕೂಡ ಈಗ ದೂರುದಾರರಿಂದ ಇವತ್ತು ನೀಡಿ ಅಂತ ಹೇಳಿ ಒಂದು ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಹೀಗಾಗಿ ಇವತ್ತು ದೂರುದಾರರು ಏನಿದ್ದಾರೆ ಅವರಿಂದ ಈ ಆಡಿಯೋ ರೆಕಾರ್ಡ್ ಆದಂತ ಒಂದು ಮದರ್ ಡಿವೈಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ದೂರುದಾರರ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ FSLಗೆ ರವಾನೆಯನ್ನ ಕೂಡ ಮಾಡ್ತಾರೆ. ಈ ಆಡಿಯೋ ಅಸಲಿಯೋ ನಕಲಿಯೋ ಅಥವಾ ಎಡಿಟೆಡ್ ಆಗಿದೆಯೋ ಇದರಲ್ಲಿ ಇರುವಂತಹ ಒಂದು ಧ್ವನಿ ಏನಿದೆ ಇದು ಮುನಿರತ್ನ ಅವರದೇ ಧ್ವನಿಯ ಎನ್ನುವಂತಹ ಒಂದು FSL ರಿಪೋರ್ಟ್ಗೆ ಇವರು ಕಳಿಸಿ ಅದನ್ನ ದೃಢಪಡಿಸಿಕೊಳ್ತಾರೆ. ಅದರ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮುನಿರತ್ನ ಅವರನ್ನ ಬಳಿ ಕೂಡ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೂಡ ತನಿಖಾಧಿಕಾರಿಗಳು ಕೇಳ್ತಾರೆ. ಇನ್ನೊಂದು FIR ಕೂಡ ಜೀವ ಬೆದರಿಕೆ FIR ಕೂಡ ದಾಖಲಾಗಿತ್ತು ನೋಡಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾರೆ. ಮುಖ್ಯವಾಗಿ ಮುನಿರತ್ನ ಹಾಗೂ ಆ ದೂರುದಾರರು ಏನಿದ್ದಾರೆ ಅವರಿಗೆ ಯಾವತ್ತಿನಿಂದ ಪರಿಚಯ, ಅವರ ನಡುವೆ ಯಾವ ತರಹದ ಒಂದು ವ್ಯವಹಾರ ನಡೀತಾ ಇತ್ತು, ಅವರ ಫೋನ್ ಸಂಪರ್ಕ ಇತ್ತ, ಈ ಆಡಿಯೋ ವೈರಲ್ ಆಗುವಂತ ಮುನ್ನ ಮುನಿರತ್ನ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರ, ಈ ತರ ಹಲವು ಪ್ರಶ್ನೆಗಳನ್ನ ಮುನಿರತ್ನ ಎದುರು ಇಡ್ತಾರೆ. ಇದಕ್ಕೆ ಅವರು ಯಾವ ರೀತಿ ಉತ್ತರವನ್ನ ನೀಡ್ತಾರೆ ಎನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿರುವಂತಹದ್ದು. ರಮ್ಯಾ, ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಟಾಪ್ 30 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ಅಡಿ ಬಂಧನವಾಗಿದ್ದ ಶಾಸಕ ಮುನಿರತ್ನ ಅವರ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಪೊಲೀಸ್ ಠಾಣೆಗೆ ವಕೀಲರು ಕೂಡ ಒಂದು ಕಡೆ ದೌಡಾಯಿಸಿದ್ದಾರೆ. ಈ ವೇಳೆ ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಮಾತನಾಡಿದ್ದು, ಮುನಿರತ್ನ ಮೇಲಿನ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಶಾಸಕರ ಮೇಲೆ ಮಾಡಿರುವ ಆರೋಪ ಎಲ್ಲವೂ ಸುಳ್ಳು, ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಪರವಾಗಿ ಅವ್ರು ನಮ್ಮ ಕಕ್ಷಿದಾರರು ಅವ್ರ ಪರವಾಗಿ ಈಗ ವಾಯಲಿಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIRಗಳು ರಿಜಿಸ್ಟರ್ ಆಗಿರುತ್ತೆ, 122 and 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ, ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ, ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟ್ ಅಲ್ಲಿ ಹೇಳಿರುವಂತ ಒಂದು ಏನ್ ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ ಯಾವುದಕ್ಕೂ ಪುರಾವೆ ಮತ್ತೆ ಸಾಕ್ಷಿ ಇಲ್ಲ. ಮಾಜಿ ಸಚಿವ ಮುನಿರತ್ನ ಪೊಲೀಸ್ ವಶಕ್ಕೆ ಪಡೆದ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುನಿರತ್ನ ಎದುರು ಹಾಕೊಂಡಿದ್ದು ಸಾಮಾನ್ಯ ಜನರನ್ನಲ್ಲ, ಎಲ್ಲಾ ಬಲದಲ್ಲೂ ತಾಕತ್ ಇರೋರ್ನ ಎದುರು ಹಾಕೊಂಡಿದ್ದು, ಹೀಗಾಗಿ ಮುನಿರತ್ನರನ್ನ ರಾಜಕೀಯವಾಗಿ ಮುಗಿಸುವ ಸಂಚನ್ನ ಮಾಡಲಾಗ್ತಾ ಇದೆ, ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಅಲ್ಲದೆ ನಕಲಿ ಆಡಿಯೋ ಮಾಡೋ ಸೈಬರ್ ಕ್ರೈಮ್ ಖದೀಮರು ಕೂಡ ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ತಪ್ಪು ಯಾರೇ ಮಾಡಿದ್ರು ತಪ್ಪೇ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ ಅಂತ. ಶಾಸಕ ಮುನಿರತ್ನ ಬಂಧನ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ.
ಮುನಿರತ್ನ ಅವರೇ ಆ ಆಡಿಯೋದಲ್ಲಿ ಮಾತನಾಡಿದ್ರೆ ಅನ್ನೋದು ತಪ್ಪು. ಇದರಲ್ಲಿ ಯಾವುದೇ ಗೊಂದಲ ಅನುಮಾನ ಇಲ್ಲ. ಆದರೆ ಅವರದ್ದೇ ಆಡಿಯೋ ಹೌದೋ ಅಲ್ಲವೋ ಎನ್ನುವ ಬಗ್ಗೆ ಪರಿಶೀಲನೆ ಮಾಡದೆ ಬಂಧನ ಮಾಡುವ ಅವಶ್ಯಕತೆ ಇರಲಿಲ್ಲ. ಕಾನೂನು ಸರಿಯಾದ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಭರವಸೆ ಇದೆ ಅಂತ ಅವರು ಮಾತನಾಡಿದ್ದು ಆಡಿಯೋದಲ್ಲಿ ಏನಿದೆ, ಅವರು ನಂದು ಧ್ವನಿ ಆಗಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲೋ ಒಂದು ಕಡೆ ಇವತ್ತು ಹೇಳಿದ್ದಾರೆ. ಹಾಗಾಗಿ ಅದನ್ನು ವೆರಿಫಿಕೇಷನ್ ಮಾಡಲಿ. ಮಾತನಾಡಿದರೆ 100% ತಪ್ಪು. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ನಮ್ಮ ಮನಸ್ಸಿನಲ್ಲಿ ಗೊಂದಲ ಅನುಮಾನ ಇಲ್ಲ. ಕೊಪ್ಪಳದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ಜೋಡಿಗಳನ್ನ ನ್ಯಾಯಾಲಯ ಮತ್ತೆ ಒಂದು ಮಾಡಿದೆ. ಗಂಗಾವತಿ ಕೋರ್ಟ್ನ ಲೋಕ ಅದಾಲತ್ನಲ್ಲಿ ಮುನಿಸು ಮರೆತ 8 ಜೋಡಿಗಳು ಮತ್ತೆ ಒಂದಾಗಿವೆ. ನ್ಯಾಯಾಧೀಶರ ಸಮ್ಮುಖದಲ್ಲೇ ಚಳ್ಳೂರು ಕ್ಯಾಂಪ್ನ ಆನಂದಬಾಬು ಮತ್ತು ಸತ್ಯವತಿ, ಕನಕಗೌಡ ಪಾರ್ವತಮ್ಮ, ನವಲಿಯ ವೀರೇಶ ಸಂಗೀತ, ಯತ್ನಟ್ಟಿಯ ಕನಕರಾಯ ಪಾರ್ವತಮ್ಮ ಸೇರಿ 8 ಜೋಡಿ ಒಂದಾಗಿವೆ. ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ನಡೆದ ಗಲಭೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಿಂದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಬೃಹತ್ ರೂಟ್ ಮಾರ್ಚ್ ನಡೆಸಲಾಯಿತು. ನಗರದ ಬ್ರಾಡ್ವೇ, ಕೊಪ್ಪಿಕರ ರಸ್ತೆ, ದಾಜಿಬಾನ್ ಪೇಟೆ ರಸ್ತೆ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದೆ. 9-11 ದಿನದ ಗಣೇಶ ವಿಸರ್ಜನೆ ಹಾಗೂ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಪೊಲೀಸರು ರೂಟ್ ಮಾರ್ಚ್ ಅನ್ನು ನಡೆಸಿದರು. ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಯಿತು. ಇಂದು ವಿನೋಬನಗರದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೆಸಲಿದೆ. ಹೀಗಾಗಿ ವಿನೋಬನಗರದ 2ನೇ ಮುಖ್ಯ ರಸ್ತೆಯ ಗಣೇಶ ದೇವಸ್ಥಾನದಿಂದ ಆರಂಭವಾದ ಪಥಸಂಚಲನ ಹಳೆ ಪಿಬಿ ರಸ್ತೆ, ಅರುಣಾ ವೃತ್ತ, ರಾಮ್ ಅಂಡ್ ಕೋ ವೃತ್ತ, ಚರ್ಚ್ ರಸ್ತೆ ಮೂಲಕ ಸಾಗಿ ಅರುಣಾ ವೃತ್ತದಲ್ಲಿ ಅಂತ್ಯಗೊಂಡಿದೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆಯಾದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ದಿಢೀರ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಸಿದ್ದರಾಮಯ್ಯ ಗೃಹ ಸಚಿವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಧಿಕ್ಕಾರವನ್ನ ಕೂಗಿದ್ರು. 22 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ